हेलो फ्रेंड्स नमस्ते वेलकम बैक टू के नीलू कुकिंग ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತುಂಬಾನೇ ಸುಲಭವಾಗಿ ಈಜಿ ಪ್ರಾಸೆಸ್ ನಲ್ಲಿ ಬೆಲ್ಲನ ಪುಡಿ ಮಾಡೋದು ತೋರಿಸ್ಕೊಡ್ತೀನಿ. ನಾರ್ಮಲ್ ಆಗಿ ಬೆಲ್ಲ ಪುಡಿ ಮಾಡಬೇಕು ಅಂತಂದ್ರೆ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ತೀವಿ ಅಥವಾ ಚಾಕುನಲ್ಲಿ ಕಟ್ ಮಾಡ್ಕೊಂಡು ನಾವು ಪುಡಿ ಮಾಡ್ಕೊಳ್ತೀವಿ. ಆದರೆ ಇವೆರಡು ಪ್ರಾಸೆಸ್ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಕಲ್ಲಲ್ಲಿ ಕುಟ್ಟಿದ್ರೆ ನಮಗೆ ತುಂಬಾ ಸೌಂಡ್ ಬರುತ್ತೆ, ಹಾಗೇನೇ ಚಾಕುನಲ್ಲಿ ಕಟ್ ಮಾಡಿದ್ರೆ ನಮಗೆ ತುಂಬಾ ಟೈಮ್ ತಗೊಳುತ್ತೆ ಅಲ್ವಾ. ಸೊ ಈ ಎರಡು ಮೆಥಡ್ ಆಗ್ದಿರಾ ತುಂಬಾನೇ ಸುಲಭವಾಗಿ ಜಸ್ಟ್ ಕೆಲವೇ ನಿಮಿಷಗಳಲ್ಲಿ ನಾವು ಬೆಲ್ಲನ ಹೇಗೆ ಪುಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇವತ್ತು ನಾನಿಲ್ಲಿ ಒಂದೆರಡು ವಿಧಾನದಲ್ಲಿ ಬೆಲ್ಲನ ಪುಡಿ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ ಮೆಥಡ್ ಬಂದುಬಿಟ್ಟು ಈ ರೀತಿ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡೋದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಅಥವಾ ಸ್ಯಾಂಡ್ನ ಹಾಕ್ಕೊಂಡು ಈ ರೀತಿ ಒಂದು ಸ್ಟ್ಯಾಂಡ್ನ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನ ಚೆನ್ನಾಗಿ ಪ್ರೀ ಹೀಟ್ ಮಾಡ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಇದನ್ನ ನಾವು ಪ್ರೀ ಹೀಟ್ ಮಾಡ್ಕೋಬೇಕು. ಸೊ ನೋಡಿ ನಾನಿಲ್ಲಿ 2 ಉಂಡೆ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ. ಸೊ ಈ ಬೆಲ್ಲ ಬಂದ್ಬಿಟ್ಟು ನಾರ್ಮಲ್ ಆಗಿ ನಮಗೆ ಡಿಮಾರ್ಟಲ್ಲಿ ಸಿಗುತ್ತೆ ಅಲ್ವಾ. ಸೊ ನಾನು ಅದೇ ಬೆಲ್ಲನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದೇ ಥರ ಬೆಲ್ಲ ಆದರೂ ನೀವು ಇಲ್ಲಿ ಪುಡಿನ ಮಾಡ್ಕೊಳ್ಬೋದು. ಸೊ ನೋಡಿ ಒಂದು 10 ನಿಮಿಷ ಆದಮೇಲೆ ಈ ರೀತಿ ಒಂದು ಪ್ಲೇಟ್ನ ಆ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಈ ಬೆಲ್ಲನ ಆ ಪ್ಲೇಟ್ ಮೇಲೆ ಇಡಿ. ಹೀಗೆ ಮತ್ತೆ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 5 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಉರಿನ ಇಟ್ಕೊಂಡು ಒಂದು 5 ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಿಬಿಟ್ಟು ಈ ಬೆಲ್ಲನ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳಿ. ಸೊ ಈ ರೀತಿ ಇನ್ನೊಂದು ಕಡೆಗೆ ಇದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಇದನ್ನ ಚೆನ್ನಾಗಿ ಹಾಗೆ ಬಿಟ್ಬಿಡಬೇಕು. ಟೋಟಲ್ ಆಗಿ 10ರಿಂದ 12 ನಿಮಿಷ ನಾವು ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಹೊತ್ತು ಬೇಡ, ತುಂಬ ಕರಗೋಗ್ಬಿಡುತ್ತೆ ನಮಗೆ. ಜಸ್ಟ್ ನಮಗೆ ಆ ಬೆಲ್ಲ ಅನ್ನೋದು ಸ್ವಲ್ಪ ಬಿಸಿ ಆಗಿಬಿಟ್ಟು ಸ್ವಲ್ಪ ಮೆತ್ತಗಾಗೋ ತನಕ ಬಿಟ್ಟರೆ ಸಾಕು. ಸೊ ನೋಡಿ ಕರೆಕ್ಟಾಗಿ ಒಂದು 10 ನಿಮಿಷ ಆದಮೇಲೆ ನಮಗೆ ಈ ರೀತಿ ಬೆಲ್ಲ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗುತ್ತೆ. ಸೊ ನೋಡಿ ನಮಗೆ ಈ ರೀತಿ ಇದ್ದರೆ ಸಾಕು, ತುಂಬ ನಾವು ನೀರಾಗೋ ತನಕ ನಾವು ಇದನ್ನ ಹಾಗೆ ಬಿಟ್ಬಿಡಬಾರ್ದು. ಸೊ ನೋಡಿ ಚಾಕುನಲ್ಲಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಸೂಪರಾಗಿ ಸ್ಮೂತಾಗಿ ಬರುತ್ತೆ. ಸೊ ನೋಡಿದ್ರಲ್ವಾ, ನಮಗೆ ಕಷ್ಟನೇ ಇರೋದಿಲ್ಲ, ತುಂಬ ಈಸಿಯಾಗಿ ನಾವು ಇದನ್ನ ಕಟ್ ಮಾಡ್ಕೊಳ್ಬೋದು. ಅಥವಾ ಕೈನಲ್ಲೇ ನಾವು ಇದನ್ನ ಪುಡಿ ಮಾಡ್ಕೊಳ್ಬೋದು, ಆದರೆ ತುಂಬ ಬಿಸಿ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಚಾಕುನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದೇ ರೀತಿ ನಾನು 2 ಉಂಡೆನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನಮಗೆ ಫೈನಾಗಿ ಪೌಡರ್ ರೆಡಿಯಾಗಿದೆ. ಸೊ ಫಸ್ಟ್ ಮೆಥಡ್ನಲ್ಲಿ ನಮಗೀಗ ಬೆಲ್ಲದ ಪುಡಿ ರೆಡಿಯಾಗಿದೆ ಅಲ್ವಾ. ಸೊ ನೆಕ್ಸ್ಟ್ ಮೆಥಡ್ ಬಂದುಬಿಟ್ಟು ಈ ರೀತಿ ಒಂದು ಬೌಲ್ನ ತಗೊಳ್ಳಿ, ಪ್ಲಾಸ್ಟಿಕ್ ಬೌಲ್ ಆಗಲಿ ಅಥವಾ ಮೈಕ್ರೋವೇವ್ ಬೌಲ್ ಆಗಲಿ ತಗೊಂಡು ಅದರಲ್ಲಿ ಈ ಬೆಲ್ಲದ ಉಂಡೆನ ಇಟ್ಕೊಂಡು ಈ ಬೌಲ್ ಇಟ್ಕೊಂಡು ಮೈಕ್ರೋವೇವ್ನಲ್ಲಿ ಇಟ್ಕೊಳ್ಳಿ. ಸೊ ಜಸ್ಟ್ ನಾವು ಒಂದು 20 ಸೆಕೆಂಡ್ ಫಸ್ಟ್ ಹೀಟ್ ಮಾಡ್ಕೋಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ಬೇಡ. ಜಸ್ಟ್ ಒಂದು 20 ಸೆಕೆಂಡ್ ಹೀಟ್ ಮಾಡಿದಾದ್ಮೇಲೆ ಮತ್ತೆ ಈ ಬೌಲ್ನ ತಗೊಂಡು ಈ ಬೆಲ್ಲದ ಉಂಡೆನ ಇನ್ನೊಂದು ಕಡೆಗೆ ಟರ್ನ್ ಮಾಡ್ಕೊಳ್ಳಿ. ಈ ಥರ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನ ಒಂದು 20 ಸೆಕೆಂಡ್ ಹೀಟ್ ಮಾಡ್ಕೊಳ್ಳಿ. ಜಸ್ಟ್ ನಮಗೆ ಟೋಟಲ್ ಆಗಿ ಒಂದು 40 ಸೆಕೆಂಡ್ ಹೀಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ನಮಗೆ ಒಂದು 40 ಸೆಕೆಂಡ್ ಆದಮೇಲೆ ಈ ರೀತಿ ಬೆಲ್ಲ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗಿಬಿಡತ್ತೆ. ಜಸ್ಟ್ ನಾವು ಇದನ್ನ ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಪುಡಿ ಆಗಿಬಿಡತ್ತೆ. ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿ ಈಸಿಯಾಗಿ ನಮಗೆ ಪುಡಿ ಆಗ್ತಾ ಇದೆ ಅಂತ. ಇದೇನು ಅಷ್ಟು ಬಿಸಿ ಇರೋದಿಲ್ಲ. ಸೊ ಕೈಯಲ್ಲೇ ಮಾಡ್ಕೊಳ್ಬೋದು ಅಥವಾ ಚಾಕುನಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಸೊ ನೋಡಿದ್ರಲ್ವಾ, ಇವೆರಡೂ ಮೆಥಡ್ ಕೂಡ ತುಂಬಾ ಸುಲಭ ಇರುತ್ತೆ. ಸೊ ನಿಮ್ಗೆ ಯಾವುದು ಈಸಿ ಇದ್ದರೆ ನೀವು ಅದರಲ್ಲಿ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ನೀವು ಯಾವಾಗಲೇ ಆಗಲಿ ಬೆಲ್ಲನ ಪುಡಿ ಮಾಡಬೇಕಿದ್ರೆ ಸೊ ಈ ಥರ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಆಗುತ್ತೆ ಮಾಡೋದು, ಹಾಗೆಯೇ ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ. ಬೆಲ್ಲ ತಂದಾಗ ಒಂದೇ ಸತಿ ಈ ರೀತಿ ನಾವು ಎಲ್ಲನೂ ಸಹ ಪುಡಿ ಮಾಡಿ ಇಟ್ಕೊಂಡ್ರೆ ಕಾಫಿ, ಟೀಗೆ, ಹಾಲಿಗೆ, ಹಾಗೆಯೇ ಯಾವಾಗ ಬೇಕಾವಾಗ ಸ್ವೀಟ್ಸ್ಗೆ ನಾವು ಇದನ್ನ ಉಪಯೋಗಿಸ್ಕೊಳ್ಬೋದು. ಸೊ ಮತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ಕೆ ಎ ನೀಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ. ಆ ರೀತಿ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಕೆ ಎ ನೀಲು ಕುಕಿಂಗ್.